ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿರ್ತೀನಿ. ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನಿವತ್ತು ನನ್ನ ಸಿಸ್ಟರ್ ಜೊತೆ ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ಇವತ್ತಿನ ವ್ಲಾಗ್. ಹಳೆ ಕಾಲದಲ್ಲಿ ಒಂದು ಗಾದೆ ಹೇಳ್ತಿದ್ರು, ನೆನಪಿದೆ ಅನಿಸುತ್ತೆ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಆ ಎಕ್ಸ್ಪೀರಿಯನ್ಸು ನನ್ನ ತಂಗಿ ಮದುವೆ ಟೈಮಲ್ಲಂತೂ ತುಂಬಾ ಆಗ್ತಿದೆ ಅಂತಲೇ ಹೇಳ್ಬೋದು. ಎಷ್ಟು ಓಡಾಟ ಇರುತ್ತೆ ಅಂದರೆ, ಆವಾಗೆಲ್ಲ ಮನೆಯಲ್ಲಿ ಮದುವೆ ಹುಡುಗಿ ಅಂದರೆ ಅವ್ರು ಏನೂ ಓಡಾಡ್ತಾನೆ ಇರಲಿಲ್ಲ. ಅಪ್ಪ ಅಮ್ಮನೇ ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡ್ತಿದ್ರು. ಇವಾಗೆಲ್ಲ ನಾವೇ ಮಾಡ್ಕೋಬೇಕು. ಸೊ ತುಂಬಾ ಗೊತ್ತಾಗ್ತಿದೆ. ನಾವು ಒಂದು ಸ್ವಲ್ಪ ಸಿಂಪಲ್ ಆಗಿರೋ ಕುರ್ತಾ ಸೆಟ್ ಬೇಕು, ಅದಕ್ಕೆ ತೊಗೊಂಡ್ಬರೋ ಒಂದು ಶೋಟು ನೋಡಿ, ಇಲ್ಲೇ ನಮ್ಮನೆ ಹತ್ರನೇ ಇರೋ ಒಂದು ಕುರ್ತಾ ಸೆಟ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಇವಾಗ ಬನ್ನಿ ಹೋಗೋಣ. ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಬೇಕಲ್ಲ ಮದುವೆ ಆದಮೇಲೆ, ಏನಾದ್ರು ಓಡಾಟಗಳಿರುತ್ತಲ್ಲ ಅದಕ್ಕೆ ಅಂತ ಇವಾಗ ಡ್ರೆಸ್ ನೋಡ್ತಾ ಇದ್ದೀವಿ. ಹಾಗೆ ಇವತ್ತು ಸ್ವಲ್ಪ ಬೆಳ್ಳಿದು ಕಾಲ್ಗೆಜ್ಜೆ ಹಾಗೆ ಗೋಲ್ಡ್ ಕೂಡ ಏನೋ ಶಾಪ್ ಮಾಡಬೇಕಂತೆ, ಅಲ್ಲಿಗೂ ಕೂಡ ಹೋಗಿದ್ದೀವಿ. ಅದು ಎಲ್ಲ ವೀಡಿಯೋಸ್ನೂ ಅಟ್ಯಾಚ್ ಮಾಡಿದ್ದೀನಿ. ಇವತ್ತಂತೂ ತುಂಬ ಓಡಾಡ್ಬಿಟ್ಟಿದ್ದೀವಿ. ಅವು ಒಂದಿನ 2 ದಿನದಲ್ಲೇ ಎಲ್ಲ ತೊಗೊಬಿಡ್ಬೋದು ಅಂದ್ಕೋತೀವಿ, ನಿಜ ಆಗಲ್ಲ. ಅವ್ರು ಬೇರೆ ಕೆಲಸ ಮಾಡ್ತಿರೋದ್ರಿಂದ ಅವ್ರಿಗೆ ರಜಾ ಇದ್ದಾಗಲೇ ತೊಗೋಬೇಕು. ಸೊ ಆಲ್ಮೋಸ್ಟ್ ಡ್ರೆಸ್ ಎಲ್ಲ ತೊಗೊಂಡು ಇವಾಗ ಹೊರಟ್ವಿ. ಶಾಪಿಂಗ್ ಪ್ರವೀಣ್ ಜುವೆಲ್ಸ್ ಅಂತ ಇದೆ ನಮ್ಮ RR ನಗರಲ್ಲಿ. ನಾವು ಆವಾಗಿಂದ ಮದುವೆಗೂ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಶಾಪ್ ಮಾಡಿರೋದು. ಸೊ ಕಾಲ್ಗೆಜ್ಜೆ ಕೂಡ ನೋಡೋಣ ಅಂತ ಇವಾಗ ಹೊರಟ್ವಿ. ಅವಳಿಗೆ ತುಂಬ ಗ್ರ್ಯಾಂಡಾಗಿರೋದು ಬೇಡ, ಸ್ವಲ್ಪ ಸಿಂಪಲ್ಲಾಗಿರೋದೇ ಸಾಕು ಅಂತ ಹೇಳಿ ಇವಾಗ ಅದನ್ನು ಕೂಡ ನೋಡ್ತಾ ಇದ್ದೀವಿ. ಅವ್ರು ಕೊಡಿಸ್ಬೇಕಾ? ಆ ಹುಡುಗಿ ಇದೇ ಥರ ತಾನೇ ತಗೊಂಡಿರೋದು. ಒಳ್ಳೆ ಇನ್ನೂ ಜಾಸ್ತಿ ಆಯ್ತಾ? ಸಾಕು, ಬೆಳ್ಳಿ ಅಂತ ಕಾಣಿಸೋದು ಬೇಡವಾ? ಮದುವೆ ಹುಡುಗಿ ಅಂದರೆ ಈ ಥರ ಎಲ್ಲ ಹಾಕೋಬೇಕು ಕಂಡಿದೆ. ಈ ಥರ ಆಮೇಲೆ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಏನಾರು ಸಿಂಪಲ್ ಆಗಿರುತ್ತವ, ಚೆನ್ನಾಗಿರುತ್ತೆ. ನಿಮ್ಮ ಕಾಲೆಲ್ಲ ಯಾರು ನೋಡೋಕ್ತಿದ್ದಾರೆ, ಚೆನ್ನಾಗಿರುತ್ತೆ ಫೋಟೋಶೂಟ್ಗೆ. ಅದೆಲ್ಲ ತುಂಬ ಸಿಂಪಲ್ ಆಯಿತು. ಏನೇ ಏನಂತೀಯ? ಹಾಂ, ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿ, ಬಟ್ ಮದುವೆಗೆ ಸೂಟ್ ಆಗಲ್ಲ ಅಲ್ವಾ? ಮದುವೆ ಬೇಡ, ಇದು ಹಾಕೊಂಡು ತೋರಿಸಿದ್ದು ಅದೇ ಬರುತ್ತೆ. ಇವತ್ತು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಂತ ಜನಗಳೇ ಇನ್ನೂ ಗೋಲ್ಡ್ ಶಾಪಲ್ಲಿ. ಬಿಕಾಸ್ ಆಫ್ ಗೋಲ್ಡ್ ರೇಟ್ 9100 ಇದೆಯಂತೆ. ಏನು ಬೇಬಿ ಕಮ್ಮಿ ಆಗಿ. ಸೊ ಇದೇ ಚೈನ್ ತೊಗೊಂಡಿದ್ದು ಅವಳಿಗೆ ಗ್ರ್ಯಾಂಡಾಗಿರೋದು ಬೇಡ ಅಂತ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಪಾಯ್ತು ಸಾಕ್ಷಿ ಮಾಡಿ. ಚೆನ್ನಾಗಿ ಅನಿಸ್ತೈತೆ. ನಮ್ಮ ಸ್ವಾಮಿ ಈ ಥರ ಡಿಗ್ಲಿ ಕಟ್ಟಂಗೆ ಮಾಡ್ತಾರೆ ಅಷ್ಟೇ. ಜಸ್ಟ್ 5.4 ಗ್ರಾಮ್ಸ್. ಇದಂತೂ ಗೋಲ್ಡ್ ರೇಟ್ ಕೂಡ ತುಂಬ ಜಾಸ್ತಿ ಆಗಿದೆ ಅಲ್ವಾ? ಸೊ ಅದಕ್ಕೋಸ್ಕರ ಈ ಥರ ಲೈಟ್ ವೇಟ್ ಜ್ಯುವೆಲ್ರಿ ಕಲೆಕ್ಷನ್ ಅಂತೂ ಎಲ್ಲ ಕಡೆ ಇದೆ. ಸೊ ಇವಾಗ ಇಲ್ಲೆಲ್ಲ ಪರ್ಚೇಸ್ ಮಾಡಿಕೊಂಡು ಹಾಗೆ ಆನ್ ದ ವೇ ಏನಾದರೂ ಸಿಗುತ್ತಾ ಅಂತ ಹೋಗ್ತಾ ಇದ್ವಿ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಯಾವುದೋ ಸುರಶ್ ಉತ್ಸವ ಅಂತ ಮಾಡಿದರು. ಅಲ್ಲಿ ಸ್ಲಿಪ್ಪರ್ಸ್ ಮತ್ತು ಎಲ್ಲ ನೋಡೋಣ ಏನಾರು ಸಿಗುತ್ತಾ ಅಂತ ಜಸ್ಟ್ ಹಾಗೆ ಹೋಗಿ ನೋಡ್ತಾ ಇದ್ದೀವಿ. ಬೇಬಿ ವಾವ್, ನೈಸ್, ಚೆನ್ನಾಗಿದ್ದಾವಲ್ವ ಸ್ಲಿಪ್ಪರ್ಸು ನೋಡಿ. ಕುರ್ತಾಗೆಲ್ಲ ಚೆನ್ನಾಗಿರುತ್ತೆ. ಇದು ಕುರ್ತಾ ಸೆಟ್ಗೆ ಬೇಡವಾ? ಶೂ डेली वेयर के लिए अच्छा है, वॉश करिए नो प्रॉब्लम, फुल वॉशेबल रहेगा. ये सभी का वर्क वगैरह एक निकलेगा. ಕಿತ್ತೋದ್ರೆ ವಾಪಸ್ ಕೊಡ್ತಾಗೋತೀವಿ. हाँ अभी इधर ही है. ಎಷ್ಟು ವರ್ಷ ಇರ್ತಿದೆ ಇದು? कलर्स वगैरह हैं. ಯಾವ್ದು ಚೆನ್ನಾಗಿದೆ ಕಕ್ಕ? ಬ್ಲ್ಯಾಕ್ ಬೇಕು ಅಂತ ಇದ್ದಲ್ಲ, ಎಲ್ಲದಕ್ಕೂ ನಾನು ಶಕ್ತಿ. डेली इसके लिए अच्छा है.
ಇಲ್ಲೂ ಮೇಲ್ಗಡೆನೇ ಇದಾವೆ ನೋಡು. ನಾವೆಲ್ಲ ಇದ್ರಲ್ಲೇ ಶಾಶಿ ಮಾಡ್ತಾ ಇದ್ದಿದ್ದು ಅಲ್ವಾ ಕಾವ್ಯ? ಸಕ್ಕದಾಗಿರ್ತಿತ್ತಾನೆ ಅದು. ಬೇಕಾ ಬೇಬಿ? ಸಕ್ಕದಾಗಿದೆ ನೋಡಿ. ಇಲ್ಲೇನೋ ತಿಂಡಿ ಹಬ್ಬ ಬೇಕಾ? ಚಿಪ್ಸು ಚೆನ್ನಾಗಿತ್ತು ಮನೆಗೆ. ನೋ 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 ಅದೆಲ್ಲ ನೋ 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 ಡೋಂಟ್ ಟಚ್. ಬೇಡ ಅದೆಲ್ಲ ಬೇಡ. ಒಂದು ಚಿಕ್ಕದಾಗಿ ಏನೋ ಶಾಪಿಂಗ್ ಮಾಡಕ್ಕೆ ಇಟ್ಕೊಂಡಿದ್ದಾರೆ. ಹಂಗೇನು ಬೇಡ, ನೀವು ಇಷ್ಟನೇ ಬೇಕಂತ. ವಾವ್ ನೈಸ್ ಬೇಬಿ. ತಿನ್ನು 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 ನೋಡಿ. ಮತ್ತೆ ತಗೋ ಯಾವುದಾದ್ರು. ಬರೀ ಟೇಸ್ಟ್ ಏನು ಸಿಗಲಿಲ್ಲ. ಅವಳಿಗೆ ಸ್ಲಿಪ್ಪರ್ ತೊಗೊಂಡ್ವಿ. ನಮ್ಮ ಪಾಪು ಕೂಡ ನೋಡಿದ್ವಿ, ತುಂಬ ಕ್ಯೂಟಾಗಿತ್ತು. ಬಟ್ ಅವಳ ಸೈಜ್ ಇರಲಿಲ್ಲ. ಹಾಗೆ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ಅಂದ್ಕೊಂಡು ಸ್ವಲ್ಪ ಓರಿಯನ್ ಮಾಲ್ಗೆ ಹೋಗಬೇಕಿತ್ತು. ಅಲ್ಲಿ ಕುಶಾಲ್ಸಲ್ಲಿ ಸ್ವಲ್ಪ ಅವಳಿಗೆ ಮಾಂಟಿಕಾ ಮತ್ತು ಮಾಟಿ ಅವಳೊಂದು ಆ ಥರದ್ದೆಲ್ಲ ನೋಡೋಣ ಚೆನ್ನಾಗಿರುತ್ತೆ ಅಲ್ಲಿ ಅಂತ ಹೇಳಿ ಅಲ್ಲಿ ಬ್ರ್ಯಾಂಡೆಡ್ ಕೂಡ. ಆ್ಯಂಡ್ ಇವಾಗ ನಾರ್ಮಲ್ ಲೋಕಲೆಲ್ಲ ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಹಾಗೆ ಪ್ರೀ ವೆಡ್ಡಿಂಗು ಇನ್ನೂ ಸ್ವಲ್ಪ ಡ್ರೆಸ್ ಪೆಂಡಿಂಗ್ ಇತ್ತು, ಫ್ಯಾನ್ಸಿ ಮಾಡ್ರನ್ ವೇರ್. ಅದಕ್ಕೆ ಇವಾಗ ಓರಿಯನ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡ್ಕೊಂಡು ಬರೋಣ ಹೆಂಗಿರುತ್ತೆ, ಏನೇನು ತೊಗೊಂಡ್ವಿ ಅಂತ. ನಾವು ಅಂದ್ಕೊಂಡಿದ್ದೆ ಒಂದು, ಅಲ್ಲಿ ಆಗಿದ್ದೆ ಒಂದು. ಆಲ್ಮೋಸ್ಟ್ ಇವಾಗ ನಾವು 100%ಅಲ್ಲಿ ಒಂದು 50% ಆದರೂ ಕವರ್ ಮಾಡೋಣ ಅಂದರೆ ಆಗೇ ಇಲ್ಲ. ಜಸ್ಟ್ 20% ಅಷ್ಟೇ ಇವತ್ತಾಗಿರೋದು. ಸೌಮ್ಯ ಅವ್ರದ್ದು ಸ್ವಲ್ಪ ಪ್ರೀ ವೆಡ್ಡಿಂಗಿಗೆ ಒಂದು ಫ್ಯಾನ್ಸಿ ಮಾಡರ್ನ್ ಡ್ರೆಸ್, ಹಾಗೆ ಕುಶಾಲ್ಸ್ ಹೋಗ್ಬೇಕಂತೆ. ಸೊ ಅದಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಮನೆಯಿಂದ ಹೋಗ್ತಾ ಇದ್ದಿದ್ದಲ್ವ, ಪಾಪುನ ಬಿಟ್ಬಿಟ್ಟು ಹೋಗೋಕ್ಕಾಗಿರಲಿಲ್ಲ. ಅವಳನ್ನೂ ಕರ್ಕೊಂಡು ಅವಳಿಗೂ ಫುಲ್ಲು ಮೈಕೈ ನೋವು ಬಂದಿತ್ತು, ನಮಗೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ. ಜಾಸ್ತಿ ಎಲ್ಲ ಓಡಾಡಲ್ಲ ಅಲ್ವ, ಯಾವಾಗಲೂ ಮನೇಲೇ ಇರ್ತೀವಲ್ಲ. ಓರಿಯನ್ ಮಾಲ್. ನಾನು ಸಂಜೆಯವರು ಇವಾಗ ಓರಿಯನ್ ಮಾಲ್ಗೆ ಬಂದು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಬರೀ ಏನೇನೆಲ್ಲ ತೊಗೋತಾರೆ, ಜಾಸ್ತಿ ಕ್ಲಿಪ್ಪಿಂಗ್ಸ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಮಾಡ್ತೀನಿ ಅಷ್ಟೇ. ನಮಗೆ ಫುಲ್ಲು ಸುಸ್ತಾಗಿತ್ತು, ಸಮ್ಮರ್ ಬೇರೆ ಅಲ್ವಾ. ಸ್ವಲ್ಪ ವಾಟರ್ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಒಳಗಡೆ ಅಂತೂ ತುಂಬ ಕಾಸ್ಟ್ಲಿ ಇರುತ್ತೆ ಅಂದ್ಬಿಟ್ಟು ಅಲ್ಲೇ ಔಟ್ಸೈಡ್ ಎಲ್ಲ ಏನೋ ಸಮ್ಮರ್ ವೆಕೇಷನ್ ಇರುತ್ತಲ್ಲ ಮಕ್ಕಳಿಗೆ ಅಂತ ಹೇಳಿ ಏನೋ ಈ ಥರ ಸೆಟ್ಟೆಲ್ಲ ಹಾಕಿದ್ರು, ಕಿಡ್ಸ್ ಪ್ಲೇ ಏರಿಯಾ ಥರ. ಅಲ್ಲೇ ಏನಾದರೂ ವಾಟರ್ ಸಿಗುತ್ತಾ ಜ್ಯೂಸಸ್ ಅಂತ ನೋಡಿದ್ರೆ ಅಲ್ಲಿ ಲೆಮನ್ ಸೋಡಾ ತೊಗೊಳಕ್ಕೆ ಹೋಗಿದ್ರೆ ಒಂದು ಲೆಮನ್ ಸೋಡಾ 100 ರೂಪೀಸ್ ಅಂತೆ. ನೀರು ಕೂಡ ಸಿಗಲಿಲ್ಲ ಅಲ್ಲಿ ನಮಗೆ. ಆಮೇಲೆ ಲೆಮನ್ ಸೋಡಾ ತಗೊಂಡ್ಮೇಲೆ ಆ ಕಡೆ ಹೋಗಿ ನೋಡಿದ್ರೆ ಅಲ್ಲಿ ವಾಟರ್ ಬಾಟಲ್ ಸಿಕ್ತು. ಸೊ ಚೆನ್ನಾಗಿತ್ತು ಒಂಥರ. ಬಟ್ ನಮ್ಗೆ ಇವಾಗ ಎಂಜಾಯ್ ಮಾಡೋ ಟೈಮಲ್ಲ, ಫುಲ್ಲು ಶಾಪಿಂಗ್ ಶಾಪಿಂಗ್ ಶಾಪಿಂಗ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಮ್ಮರ್. ಹಾಗೆ ವಾಟರ್ ಬಾಟಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಇಷ್ಟ ಅವ್ರು ಬಂದಿರೋ ಶಾಪಿಂಗ್ ನೋಡಿ, ತಿಂಡಿ ತಿನ್ಕೊಂಡು ಕೂತವಳೆ ಅವಾಗಿಂದ. ತಿಂಡಿ ತಿಂದೆ ಶಾಪಿಂಗ್ ಮಾಡೋಕ್ಕಾಗಲ್ಲ. ವಾಟರ್ ಬಾಟಲ್ ಎಷ್ಟು? 60 ರೂಪೀಸು. ಹೌದಾ? ಡೋನಲ್ಸ್ಗೆ ಜಾಸ್ತಿನಾ? 110. ನಾರ್ಮಲ್ ಔಟ್ಸೈಡ್ ಎಲ್ಲ 50 ರೂಪೀಸ್ ತಾನೇ. ಎಲ್ಲಿ ಅವರು ಎಲ್ಲ ಇವತ್ತೆ ಶಾಪಿಂಗ್ ಕೂಡ ಹೋಗ್ಬೇಕು ಅನಿಸುತ್ತೆ. ಒಂದು ಲೈಮ್ ಸೋಡಾ 100 ರೂಪಾಯಿ ಅಂತೆ, ಆಚೆ 20 ರೂಪಾಯಿ. 10 ರೂಪಾಯಿ ನಿಂಬೆಹಣ್ಣು, 10 ರೂಪಾಯಿ ವಾಟರ್, ಮ್ಯಾಕ್ಸಿಮಮ್ 20 ರೂಪೀಸ್ ಕೊಡ್ಬೋದು. ಇಲ್ಲ 100 ರೂಪೀಸ್ ಅಂತೆ ನೋಡಿ. ಮಾಲ್ಗೆ ಕೊಡಬೇಕಲ್ಲ ಅವರು ಬಾಡಿಗೆ, ಅದಕ್ಕೋಸ್ಕರ ನಮ್ಮ ಮೇಲೆ ಹಾಕಿರ್ತಾರೆ. ಸೊ ಈ ಥರ ಇದೆ. ಪ್ಯಾಂಟಲೂನ್ಸ್ ಇಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಮಾಲ್ಗಳಂತೂ ಬರೀ ನೋಡೋದಕ್ಕೆ ಮಾತ್ರ ಚೆಂದ. ಅಲ್ಲೆಲ್ಲ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂದರೆ ಏನು ಮಾತಾಡ್ಸೋಕ್ಕೆ ಆಗಲ್ಲ. ಒಂದೊಂದು ಕಡೆ ಕಡಿಮೆ ಇರುತ್ತೆ. ಇವಾಗ ಮ್ಯಾಕ್ಸು
ಮತ್ತು ಜುಡಿಯೋ ಅದೆಲ್ಲ ಕಂಪೇರ್ ಮಾಡಿದರೆ ಈ ಪ್ಯಾಂಟಲೂನ್ಸ್ ಅದೆಲ್ಲ ಅದು ತುಂಬಾ ಕಾಸ್ಟ್ಲಿ ಆ್ಯಂಡ್ ನಮ್ಗೆ ಇಷ್ಟ ಆಗಿರೋ ಪ್ಯಾಟರ್ನ್ ಕೂಡ ಸಿಕ್ಕಿಲ್ಲ ಅಂತ. ಸೊ ಇವಾಗ ಅವಾಗಿಂದ ಕುಶಾಲ್ಸ್ ಜ್ಯುವೆಲ್ರಿ ಹುಡುಕ್ತಾನೆ ಇದ್ವಿ, ತುಂಬ ಕನ್ಫ್ಯೂಷನ್ ಆಗ್ತಿತ್ತು. ಸೊ ಇವಾಗ ಕುಶಾಲ್ಸ್ ಜ್ಯುವೆಲ್ರಿ ಕೂಡ ಸಿಕ್ತು, ಬನ್ನಿ ನೋಡೋಣ. ಅವಳು ಲಾಸ್ಟ್ ಟೈಮ್ ಮಂತ್ರಿ ಮಾಲಲ್ಲೆಲ್ಲ ತೊಗೊಂಡಿದ್ದಂತೆ, ಮಂತ್ರಿ ಮಾಲ್ ಕುಶಾಲ್ಸ್ ಜ್ಯುವೆಲ್ರಿಲಿ. ಇಲ್ಲಿ ಕಲೆಕ್ಷನ್ ಇರುತ್ತಾ ಏನು ಅಂತ ನೋಡೋಣ ಅಂತ ಹೋದ್ವಿ. ಪರವಾಗಿಲ್ಲ, ಒಂದೊಂದು ಚೆನ್ನಾಗಿತ್ತು ಕಲೆಕ್ಷನ್, ಒಂದೊಂದು ಅವಳು ಬೇಕಾಗಿ ಸಿಕ್ಕಿಲ್ಲ. ನನಗೆ ವಿಡಿಯೋ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅನಿಸುತ್ತೆ. ಎಲ್ಲೇ ಹೋದ್ರೂ ಒಂದೊಂದು ಕಡೆ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ನನಗೊಂಥರ ಮುಜುಗರ ಆಗುತ್ತೆ. ಸೊ ಅಷ್ಟೊಂದು ವೀಡಿಯೋ ಕೂಡ ಮಾಡ್ಕೊಳ್ಳಿಲ್ಲ. ಲಾಸ್ಟಲ್ಲಿ ಫೈನಲ್ ಆದಮೇಲೆ ಆಲ್ಮೋಸ್ಟ್ ಮಾಡಿದೆ ಅಷ್ಟೇ, ಜಾಸ್ತಿ ತೊಗೊಳಕ್ಕಾಗಿಲ್ಲ. ಲೈಕ್ ಮಾಡ್ತೀನಿ, ಅದೇ ಥರ ಸಿಕ್ಕಿದೆ ನನಗೆ. ನನಗೆ ಈ ಥರ ಬೀಟ್ಸ್ ಏನಿದೆ ಪರ್ಲ್ ಬೇಕು ಅಂತ ತುಂಬ ಪರ್ಚೇಸ್ ಮಾಡಿದ್ದೀನಿ ಮದುವೆಗೆ. ಕುಶಾಲ್ಸ್ ಅದೆಲ್ಲ ತೊಗೊಂಡಾಯಿತು. ಸೊ ವಿ ಆರ್ ಗೋಯಿಂಗ್ ಟು ಸೌಮ್ಯ. ಚೆನ್ನಾಗಿದ್ದಾವೆಲ್ಲ. ಇವಾಗ ಸೌಮ್ಯ ಅವ್ರಿಗೆ ಪ್ರೀ ವೆಡ್ಡಿಂಗ್ಗೆ ಸ್ವಲ್ಪ ಡ್ರೆಸ್ ಬೇಕಂತೆ, ಬನ್ನಿ ನೋಡೋಣ ಸಿಗುತ್ತಾ ಏನು ಅಂತ. ಇವಾಗ ಇನ್ನೊಂದು ಯಾವುದೋ ಶಾಪ್ ಕಾಣಿಸ್ತು, ಚೆನ್ನಾಗಿತ್ತು, ಪರವಾಗಿಲ್ಲ ಅಂತ ನೋಡೋಕ್ಕೆ ಬಂದ್ವಿ. ಬಟ್ ಇವತ್ತು ಕೂಡ ಸಿಕ್ಕಿಲ್ಲ ಇಲ್ಲಿ ಬೇಕಂತೆ. ಹಾಕೊಂಡು ಟ್ರಯಲ್ ಮಾಡಿ ನೋಡ್ಬೇಕು ಫಸ್ಟ್, ಬೇಗ ತಗೋ. ಇಷ್ಟೇ ಪಾಪ ಅದೆಲ್ಲ ಅರ್ಕಿರ್ದು ಹಾಕ್ಬಿಟ್ರೆ ಬಿಡಲ್ಲ ಅವರು. ಸೌಮ್ಯ ಅವ್ರಿಗೆ ಪ್ರೀ ವೆಡ್ಡಿಂಗ್ ಯಾವ ಸೆಲೆಕ್ಟ್ ಮಾಡ್ತಾರೆ, 2 ಸೆಲೆಕ್ಟ್ ಮಾಡಿಟ್ಟಿದ್ದಾರೆ. ನೋಡೋಣ ಬನ್ನಿ ಯಾವ ಸೆಲೆಕ್ಟ್ ಮಾಡ್ತಾರೆ. ಸೈಡಿಗೆ ಬಂದಿದ್ದೀವಿ ನೋಡಿ, ಸ್ಲಿಪ್ಪರ್ಸ್ ನೋಡ್ತಾ ಇದ್ದಾರೆ ಸೌಮ್ಯ ಅವರು. ವೆಸ್ಟ್ ಸೈಡ್ ಆಲ್ರೆಡಿ 9 o'clock 9:30 ಆಗಿದೆ. ಇನ್ನೂ ಯಾವುದು ಕರೆಕ್ಟಾಗಿ ಶಾಪಿಂಗ್ ಆಗಿಲ್ಲ. ಸೊ ಮತ್ತೆ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ, ಫುಲ್ಲು ಸುಸ್ತಾಗೋಗಿದೆ. ಚೆನ್ನಾಗಿ ಮಾಡಿದ್ದಾರೆ ಫೋಟೋಶೂಟ್. ಇಲ್ಲಿ ಇವಾಗ ಫೋಟೋಶೂಟ್ ತೊಗೊಂಡು ಮನೆಗೆ ಹೋಗ್ತಾ ಇರೋದು ಅಷ್ಟೇ. ಮತ್ತು ಇಲ್ಲಿ ಏನಾದ್ರು ನೀವು ಓರಿಯನ್ ಮಾಲ್ ಬಂದರೆ ಇದೊಂದು ಈ ಥರ ಟ್ರೀ ಮಾಡಿಟ್ಟಿದ್ದಾರೆ ಆರ್ಟಿಫಿಷಿಯಲ್, ಬಂದು ಫೋಟೋ ತೊಗೊಂಡು ಚೆನ್ನಾಗಿದೆ ನೋಡಿ. ಓಕೆ ಗಾಯ್ಸ್, ಮತ್ತೆ ಸಿಗ್ತೀವಿ. ಆಲ್ಮೋಸ್ಟ್ ಏನು ಜಾಸ್ತಿ ಶಾಪಿಂಗ್ ಆಗಿಲ್ಲ, ಬರೀ ಟ್ರಯಲ್ ಶೂಟೇ ಆಗಿದೆ. ಇಲ್ಲೊಂದಿದೆ ನೋಡಿ. ಸೊ ಟೈಮ್ 10 ಗಂಟೆ ಆದರೂ ಜನಗಳು ನೋಡಿ ಹೆಂಗಿದ್ದಾರೆ. ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟು. ಯಾವುದಕ್ಕೆ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಆಲ್ರೆಡಿ 10 o'clock ಆಗಿದೆ ಫ್ರೆಂಡ್ಸ್. ನಮ್ಮ ಸೌಮ್ಯವ್ರು ಏನೂ ಶಾಪಿಂಗ್ ಮಾಡಿಲ್ಲ, ಬರೀ 10% ಮಾಡೋರು. ಈ ಥರ ಮಾಡ್ಕೊತಾ ಇದ್ದಾರೆ ಮದುವೆ ನಾಳೆವರೆಗೂ. ನಾವು ಅಂದ್ಕೊಂಡಿರೋದ್ರಲ್ಲಿ ಒಂದು 10-20% ಅಷ್ಟೇ ಶಾಪಿಂಗ್ ಮಾಡೋಕ್ಕಾಗೋದು. ಬೇರೆ ಏನು ಶಾಪ್ ಮಾಡೋಕ್ಕಾಗಲ್ಲಪ್ಪ, ಸಾಕಾಗೋಗಿದೆ. ನನ್ನ ನಿಯರೆಸ್ಟ್ ಮಾಗಡಿಗಳ ಹತ್ರ ಇದೆ. ಯಾವುದು ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಹೋಟೆಲ್ ಆದಿತ್ಯ ಅಂತ ಇದೆ. ಎಲ್ಲರೂ ಒಂದ್ಸತಿ ಬಂದು ವಿಸಿಟ್ ಮಾಡಿ. ಆಮೇಲೆ ಲೈಕ್ ನಾಟಿ ಸ್ಟೈಲು ಚೆನ್ನಾಗಿರುತ್ತೆ, ಸೇಮ್ ಮಂಡ್ಯ ಸ್ಟೈಲ್ ಥರ ಇರುತ್ತೆ. ಬೇರೆ ಅಂದ ತಕ್ಷಣ ಅಂತೂ ಸೀಟ್ ಸಿಗಲ್ಲ. 1-2 minutes ವೆಯ್ಟ್ ಮಾಡಬೇಕು, ಇಲ್ಲ 5 minutes ವೆಯ್ಟ್ ಮಾಡಬೇಕು. ಆ ಥರ ರಶ್ ಇರುತ್ತೆ. ಇಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ. ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತೀರಿ ಅಂತ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.